ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ. ನಾನು ಪ್ರಿಯಾ ಶ್ರೀಗುರು. ಬೀದರ್ ರೋಟರಿ ಕ್ಲಬ್ ವತಿಯಿಂದ ಹೋಟೆಲ್ ಸುಪ್ರಿಯಾ ಕಾಂಟಿನೆಂಟಲ್ನಲ್ಲಿ ಶಿಕ್ಷಕರ ದಿನಾಚರಣೆ ಹಾಗೂ ರಾಷ್ಟ್ರ ನಿರ್ಮಾಣ ಶಿಕ್ಷಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಮಂಡಳಿಯ ಆಡಳಿತ ಮಂಡಳಿ ಸದಸ್ಯ ರಜನೀಶ್ ವಾಲಿ ಅವರು, ಶಿಕ್ಷಕರೆಂದರೆ ಕೇವಲ ಪಾಠ ಮಾಡುವವರಲ್ಲ, ಸಮಾಜವನ್ನು ತಿದ್ದಿ ತೀಡುವವರು ಎಂದು ಶಿಕ್ಷಕರ ಮಹತ್ವವನ್ನು ತಿಳಿಸಿದರು. ಮತ್ತು ಭೂಮರೆಡ್ಡಿ ಕಾಲೇಜಿನಲ್ಲಿ ಸೈನಿಕ ಶಾಲೆಯನ್ನು ತರುವಲ್ಲಿ ಶಿಕ್ಷಕರ ಪಾತ್ರದ ಬಗ್ಗೆ ಹೇಳಿದರು. ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಪೂರ್ಣಿಮಾ ಜಾರ್ಜ್ ಮಾತನಾಡಿ, ರೋಟರಿ ವತಿಯಿಂದ ಅಮೆರಿಕೆಗೆ ಹೋದ ಸಂದರ್ಭವನ್ನು ಮೆಲುಕು ಹಾಕಿದರು ಮತ್ತು ಅಮೆರಿಕ ಮತ್ತು ಭಾರತದಲ್ಲಿನ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಬೀದರ್ ರೋಟರಿ ಕ್ಲಬ್ ಅಧ್ಯಕ್ಷರಾದ ರೋಟರಿಯನ್ ಸೋಮಶೇಖರ್ ಪಾಟೀಲ್, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಸುರೇಶ್ ಚನ್ಶೆಟ್ಟಿ ಹಾಗೂ ಬೀದರ್ ರೋಟರಿಯ ಸದಸ್ಯರು ಉಪಸ್ಥಿತರಿದ್ದರು. ಸುರೇಶ್ ಚನ್ಶೆಟ್ಟಿ ಆಗಲಿ, ನನ್ನ ಹೌಶೆಟ್ಟಿ ಅನ್ನೋರಾಗಲಿ, ನಮ್ಮದು ಸೋಮಶೇಖರ್ ಪಾಟೀಲ್, ನಮ್ಮ ಕರ್ಪಸಿಂಧು ಆಗಲಿ, ರವಿ ಮುಲ್ಗರ್ ಆಗಲಿ, ಮತ್ತು ನಮ್ಮದು ಸೂರ್ಯಕಾಂತರಾಗಲಿ, ಇವ್ರು ಹೆಂಗೆ ಮಾಡ್ತಾರೆ ಅಂದ್ರೆ ಮನೆಯಾಗ ಫಂಕ್ಷನ್ ಇರ್ತದಲ್ರಿ ಆ ಥರ ಮಾಡ್ತಾರೆ. ಯಾವುದೇ ಫಂಕ್ಷನ್ ತಗೋರಿ, ಕನ್ನಡ ಸಾಹಿತ್ಯ ಪರಿಷತ್ ಇರಲಿ, ಟೀಚರ್ಸ್ ಡೇ ಇರಲಿ, ರೋಟರಿ ಕ್ಲಬ್ ಡೇ ಇರಲಿ, ಇವ್ರಿಗೆ ಫಂಕ್ಷನ್ ಮಾಡ್ಬೇಕಂದ್ರೆ ಮನೆಯಾಗ ಒಂದು ಏನಾರು ಹಬ್ಬ ಇದ್ರೆ ಹೆಂಗೆ ಹೋಳಿಗೆ ಮಾಡಬೇಕು ಅದು ಮಾಡ್ಬೇಕಂದ್ರೆ ಹಂಗೆ ಮಾಡ್ತಾರೆ. ಬಟ್ ಭಾಳ ಖುಷಿ ಆಗ್ತದೆ ನನಗೆ ಇಲ್ಲಿ ನೋಡೋದು ಯಾವಾಗ. ಬಟ್ ಇವತ್ತು ಟೀಚರ್ಸ್ ಡೇ ದಿನ ಇದು ಪ್ರಶಸ್ತಿಗೆ ನಾನು ಕರೆದಿದ್ದಾರೆ. ಇನ್ನೊಂದು ಮಾತು ಹೇಳ್ತೀನಿ, ಟೀಚರ್ಸ್ ಹೆಂಗಿರ್ತದೆ ಅಂದರೆ, ಇಲ್ಲೇ ಒಬ್ಬರು ಅದಾರೆ, ನಾನು ಇವರಿಗೆ ಅರೌಂಡ್ 1988ಇಂದ ನೋಡ್ತಿದ್ದೀನಿ. 87, 88ಇಂದ ಅರೌಂಡ್ 40 ಇಯರ್ಸ್, 35 to 40 ಇಯರ್ಸಿಂದ ನೋಡ್ತಾ ಇದ್ದೀನಿ. ಟೀಚರ್ ಆಗಿ ಇವತ್ತು ಯಾವ ಲೆವೆಲ್ಗೆ ಬರ್ಬೋದು ಅಂತ ಎಲ್ರಿಗೂ ಏನಾದ್ರು, ಟೀಚರ್ ಅಂದರೆ ಬರೀ ಕಲಿಸ್ತಾರ, ಹುಡುಗರು ಓದಿಸ್ತಾರ, ಪಾಠಗಳ ಥರ ಇಷ್ಟೇ ಇಲ್ಲ, ಅದ್ರ ಜೊತೆ ಬೆಳೆಸ್ಬೋದು. ಶಿಕ್ಷಣ ಸಂಸ್ಥೆ ಎಲ್ಲ ಬೆಳೆಸ್ಬೋದು ಅನ್ನೋದಕ್ಕೆ ಉದಾಹರಣೆ ಅಂದ್ರೆ ನಮ್ಗೆ ಕೊಡಲಾಗ್ತದೆ. ಯಾಕಂದ್ರೆ ಇವ್ರು ಬಂದಾಗ ಜಸ್ಟ್ ಐ ಥಿಂಕ್ 18-19 ಇಯರ್ಸ್ ಅವ್ರು ಇದ್ರು. ಬಂದ್ರು, ಇಲ್ಲೇ ಕಾಲೇಜ್ ಮುಗಿಸಿದ್ರು, ಇಲ್ಲೇ ಅಕ್ಮದಿ ಕಾಲೇಜಲ್ಲಿ ಮುಗಿಸಿ ನೆಕ್ಸ್ಟ್ ಇವರು ಕರ್ನಾಟಕ ಕಾಲೇಜ್, ನೆಕ್ಸ್ಟ್ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ MA ಇಂಗ್ಲೀಷ್ ಮುಗಿಸಿದ್ರು. ಆಮೇಲೆ ಫಸ್ಟ್ ನ್ಯಾಷನಲ್ ಕಾಲೇಜು, ಆಮೇಲೆ ಒಂದು ಚಿಕ್ಕ ಸ್ಕೂಲ್ ತೆಗೆದಿದ್ರು ಗುರುನಾನಕ್, ಇದು ನಮ್ದು ಏರ್ಫೋರ್ಸ್ ಎಂಟ್ರೆನ್ಸ್ ಅಲ್ಲಿ, ಅಲ್ಲಿಂದ ಸ್ಟಾರ್ಟ್ ಮಾಡಿ ಈ ಲೆವೆಲ್ ತಂದ್ರು. ಇನ್ನೊಂದು ಹೇಳ್ತೀನಿ ಟೀಚರ್ಸ್ ಬಗ್ಗೆ ಹೇಳ್ಬೇಕಾದ್ರೆ, ನನಗೆ ಟೀಚರ್ಸ್ ಬಗ್ಗೆ ಗೊತ್ತಿರೋದು ಇಷ್ಟೇ, ಪಾಠ ಹೇಳ್ತಾರೆ, ಮನೆಗೆ ಹೋಗ್ತಾರೆ, 10 to 5 hour ವರ್ಕ್ ಅಂತ ಅಷ್ಟೇ. ನಾನೀಗ HK ಸೊಸೈಟಿ ಕೌನ್ಸಿಲ್ ಮೆಂಬರ್ ಆದ್ಮೇಲೆ ಟೀಚರ್ಸ್ ಬಗ್ಗೆ ನೋಡಿದ್ದೀನಿ. ಯಾವುದೇ ಕೆಲಸ ಕೊಟ್ಟರೆ ಟೀಚರ್ಸ್ಗೆ ಓದಿಸೋದಲ್ಲ, ಬೇರೆ ಕೆಲಸನೂ ಮಾಡ್ತಾರೆ. ಇವತ್ತು ನಮ್ಮ ಹತ್ರ CBSE ಬಂದಿದೆ, ಟೀಚರ್ಸ್ ಅವರೇ ಓಡಾಡ್ತಿದ್ದು, ನಾನು ಎಲ್ಲೂ ಹೋಗಿಲ್ಲ, ಬರೀ ನಾನು ಫೋನ್ ಮಾಡಿ ಹೇಳ್ತಿದ್ದೆ, ಮೇಡಮ್ ನೀವೇ ಮಾಡ್ರಿ, ಇಲ್ಲ ಸರ್ ಅದು ಎಲ್ಲೋ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ, ಹುಡುಗರು ಹೆಂಗ್ ಹೋಗ್ಬೇಕು ಅಂತ ಹೇಳಿದ್ದೆ, ಅವರೇ ಓಡಾಡ್ತಿದ್ದು. ಸೈನಿಕ್ ಸ್ಕೂಲ್ ಇವತ್ತು ಬೀದರಲ್ಲಿ ಬಂದಿದೆ. ಸೈನಿಕ್ ಸ್ಕೂಲ್ ತರೋದು ಅಷ್ಟು ಈಸಿ ಇಲ್ಲ, ಬಟ್ ಮಾಡಿದ್ದು ನಮ್ಮ ಟೀಚರ್ಸೇ ನಮ್ಮ ಕಾಲೇಜಲ್ಲಿ. ಮತ್ತೆ ಇದಕ್ಕೆ ಅಂದ್ರೆ ಟೀಚರ್ಸ್ ಅಂದ್ರೆ ಬರೀ ಪಾಠಕ್ಕಂತಲ್ಲ, ಯಾವುದೇ ಕೆಲಸ ಕೊಟ್ಟರು ಟೀಚರ್ಸ್ ಮಾಡ್ತಾರೆ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ತೀನಿ ಇವತ್ತಿನ ದಿವಸ. ಮತ್ತೆ ಬೀದರ್ ಸೈನಿಕ್ ಸ್ಕೂಲ್ ಒಂದು ಬಹಳ ಇಂಪಾರ್ಟೆಂಟ್ ಮಾತು ಹೇಳ್ತೀನಿ. ಟೋಟಲ್ 100 ಸೀಟ್ಸ್ ಇದೆ ಅಂತ ಎಕ್ಸಾಂಪಲ್ ತಿಳ್ಕೊಳ್ಳಿ. ಅದರಲ್ಲಿ 40 ಸೀಟ್ಸ್ ಆಲ್ ಓವರ್ ಇಂಡಿಯಾ ಮೆರಿಟಲ್ಲಿ ಬರುತ್ತೆ. 60 ಸೀಟ್ಸ್ ಬೀದರಲ್ಲಿ ಓದೋರಿಗೆ ಫಸ್ಟ್ ಪ್ರಿಫರೆನ್ಸ್ ಸಿಗುತ್ತೆ. ಇದು ಬೀದರ್ ಸೈನಿಕ್ ಸ್ಕೂಲಿಗೆ ಸ್ಪೆಷಲಿ ಇದೆ. ಇದು ಯಾವ ತರ ವರ್ಕ್ ಆಗುತ್ತೆ ಅಂತ ಸೇಮ್ ಬಿಜಾಪುರ ಸೈನಿಕ್ ಸ್ಕೂಲ್ ಅದೇ ತರ ವರ್ಕ್ ಆಗುತ್ತೆ, ಅದೇ ತರ ಅವರೇ ಕಂಟ್ರೋಲ್ ಮಾಡ್ತಾರೆ ಇದಕ್ಕೆ. ಬಟ್ ಇಲ್ಲಿ 60% ಬೀದರ್ ಹುಡುಗರಿಗೆ ತರೋದಕ್ಕೆ ಅಲೋ ಮಾಡಿದ್ದಾರೆ ಸೈನಿಕ್ ಅಕಾಡೆಮಿಯಿಂದ. ಅದೊಂದು ಹೇಳಿ ಬಯಸುತ್ತೆ. ಮತ್ತೆ ಇವತ್ತು ನನಗೆ ಉದ್ಘಾಟಕ ಕರೆದಿದ್ದಕ್ಕೆ ನನಗೆ ಧನ್ಯವಾದ ಹೇಳ್ತೀನಿ. ಮತ್ತೆ ಇದೇ ತರ ಫಂಕ್ಷನ್ಸ್ ಮಾಡಿ ಇವತ್ತು ಕೇಳಿದೆ, ಅದು ನಾವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ರೆ ಪಾಯಿಂಟ್ ಸಿಗ್ತಾವ ಅಂತ ನೋಡ್ರೆ, ಹಂಗೆ ನಾನು ಕೇಳಿದೆ ಸುರೇಶ್ ಚನ್ಶೆಟ್ಟಿಗೆ, ಫಂಕ್ಷನ್ಸ್ ಮಾಡಿದ್ರೆ ಏನೋ ಪಾಯಿಂಟ್ ಏನೋ ಸಿಗ್ತಾ ಅಂದ್ರೆ ಅಂತ ಹೇಳಿದೆ. ಇಲ್ಲ, ನಾವು ಫಂಕ್ಷನ್ ಮಾಡೋದಕ್ಕೆ ಖುಷಿ ಆಗ್ತದೆ ಅಂತ ಮಾತಾಡಿ ಧನ್ಯವಾದಗಳು. 24 ವರ್ಷಗಳ ಹಿಂದೆ, 25 ವರ್ಷಗಳ ಹಿಂದೆ ನನಗೆ ರೋಟರಿಯಿಂದ ಒಂದು ಕಾಲ್ ಬಂತು, ನೀವು ರೋಟರಿ ಗ್ರೂಪ್ ಸ್ಟಡಿ ಎಕ್ಸ್ಚೇಂಜ್ಗೋಸ್ಕರ ಹೋಗೋದಕ್ಕೆ ತಯಾರಿದ್ದೀರಾ, ಹೋಗ್ಲಿಕ್ಕೆ ಬರ್ತೀರಾ? ನನಗೇನು ಗೊತ್ತಿರಲಿಲ್ಲ. ನಾನು ಅವಾಗ ನ್ಯಾಷನಲ್ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಾ ಇದ್ದೆ. 2 ಪುಟ್ಟ ಮಕ್ಕಳು ನ್ಯಾಷನಲ್ ಕಾಲೇಜಲ್ಲಿ ಕೆಲಸ ಮಾಡ್ಬೇಕಾದ್ರೆ ನನಗೆ ರೋಟರಿ ಇದೇ ಐ ಥಿಂಕ್ ಇದೇ ಕ್ಲಬ್ ಇಂದಾನೆ ನನಗೊಂದು ಕಾಲ್ ಬಂತು. ಯಾವ ತರಹ ನಾವು ಆ ವಿಷಯಗಳನ್ನು ನಾವು ಹ್ಯಾಂಡಲ್ ಮಾಡ್ತೀವಿ ಅನ್ನೋದನ್ನ ಅಲ್ಲಿ ನಾವು ತಿಳಿಸ್ಬೇಕು. ಸೊ ಅದು ಒಂದು ರಾಯಭಾರಿಗಳ ಒಂದು ಆ ಕಡೆ ಮತ್ತು ಈ ಕಡೆ ಹೋಗ್ತಕ್ಕಂತಹ ಒಂದು ಸಂವಹನ ಅಂತಕ್ಕಂಥದ್ದು. ಸೊ ಥ್ಯಾಂಕ್ಫುಲಿ ನಾನಲ್ಲಿ ಹೋದಾಗ ಆಮೇಲೆ ನನಗೆ ಗೊತ್ತಾಯ್ತು ಎಲ್ಲರಿಗಿಂತ ಹೆಚ್ಚು ಮಾರ್ಕ್ಸ್ ಬೀದರಿಗೆ ಬಂದಿತ್ತು ಅಂತ. ಸೊ ಅದು ನನಗೆ ಫಸ್ಟ್ ಗರಿ, ನಾನು ಬೀದರ್ಗೋಸ್ಕರ ಮಾಡಿದೆ ಏನೋ ಕೆಲಸ ಅಂತ. ತುಂಬಾ ಚಿಕ್ಕವಳಾಗಿದೆ, ನನಗೆ ಏಜ್ ಸುಮಾರು ಒಂದು 30 ವರ್ಷ ಇರ್ಬೋದೇನೋ. ಸೊ ಆಗ
ಇಸ್ರೋಯಿಂದ ನಾನು US ಮತ್ತು ಕೆನಡಾಗಳಿಗೆ ಹೋಗಿ ಬಂದೆ. ಅಲ್ಲಿ ನನಗೆ ನನ್ನ ದೇಶವನ್ನ ಪ್ರತಿನಿಧಿಸುವ ಬಹಳ ದೊಡ್ಡ ಜವಾಬ್ದಾರಿ ಇದು ಅಂತ ಗೊತ್ತಾಯ್ತು. ಹೋದಾಗ ಇದು ಸುಮ್ಮನೆ ಒಂದು ಟೂರ್ ಅಲ್ಲ, ಅಥವಾ ನಾವು ಸೈಟ್ ಸೀಯಿಂಗ್ ಮಾಡೋದಕ್ಕೆ ಹೋಗಿಲ್ಲ. ಅಲ್ಲಿ ಏನೇನು ನಡೀತಾ ಇದೆ, ನಮ್ಮ ದೇಶದಲ್ಲಿ ಏನ್ ನಡೀತಾ ಇದೆ, ನಮ್ಮ ದೇಶದ ಒಳಿತುಗಳನ್ನ ಅವರಿಗೆ ಹೇಳಿ, ಅವರ ದೇಶದ ಒಳಿತುಗಳನ್ನ ನಾವು ಕಲಿತು ಇಲ್ಲಿಗೆ ಬಂದು ಅದನ್ನ ಇಂಪ್ಲಿಮೆಂಟ್ ಮಾಡೋದು ಅಂತ ಕಾನ್ಸೆಪ್ಟ್ ಕ್ಲಿಯರ್ ಆಗಿತ್ತು. ಸೊ ಅಲ್ಲಿ ಹೋಗಿ ನೋಡಿದಾಗ ನನಗೆ ಶಾಕ್. ನಾನು ಶಿಕ್ಷಣದ ರಾಯಭಾರಿಯಾಗಿ ಹೋಗಿದ್ದೆ ಬೀದರಿಂದ. ನನಗೆ ಶಾಕ್ ಯಾಕಂತಂದ್ರೆ ಅಮೆರಿಕಾನಲ್ಲಿ ಪಾಠ ಟೀಚರ್ ಮಾಡ್ತಾ ಇದ್ರೆ ಅದರ ಸ್ಟೂಡೆಂಟ್ಸು ತಮ್ಮ ಮುಂದಿರ್ತಕ್ಕಂಥ ಬೆಂಚ್ ಮೇಲೆ ಕಾಲಿಟ್ಕೊಂಡು ಕೂತಿದ್ದಾರೆ. ಇದನ್ನ ನಾವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ, ಈಗಲೂ ಕೂಡ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಸರಿಯಾಗಿ ಬಿಹೇವ್ ಮಾಡೋದಕ್ಕೆ ಬರೋದಿಲ್ಲ ಏನು ಅಂತ ಕೇಳ್ತೀವಿ. ಬಹುಶಃ ನಾವು ತುಂಬಾ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಶಿಕ್ಷಣ ಕಲಿಬೇಕಾದ್ರೆ ಒಂದು ಶಿಸ್ತು ಸಂಯಮ ಬೇಕಾಗ್ತದೆ. ಆ ಶಿಸ್ತೇ ಇಲ್ಲ ಅಂತಂದ್ರೆ, ಆ ಶಿಸ್ತಿಲ್ಲ, ಬರೀ ಅದೊಂದು ನಾವು ಏನೋ ಅಂಕಿ ಅಂಶಗಳನ್ನ ಮಕ್ಕಳಿಗೆ ಹೇಳ್ತಾ ಇಲ್ಲ, ಅದರ ಮೂಲಕವಾಗಿ ಜೀವನ ಕಟ್ಟಿಕೊಡುವ ಒಂದು ಪ್ರಯತ್ನವನ್ನ ನಾವು ಮಾಡ್ಬೇಕಾದ್ರೆ ಆ ಶಿಸ್ತು ಸಂಯಮ ಆ ಎದುರಿರ್ತಕ್ಕಂಥ ನಮ್ಮ ರೋಟರಿ ಸಂಸ್ಥೆ ನಿರ್ಧರಿಸಿದೆ ಅಂತಕ್ಕಂಥ ಮಾತನ್ನ ತಮಗೆ ನೆನಪಡುತ್ತೆ. ರೋಟರಿ ಕ್ಲಬ್ ಇಡೀ ಜಗತ್ತಿನಾದ್ಯಂತ ತನ್ನದೇ ಆದ ರೀತಿಯಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಅದು ಆರೋಗ್ಯ ಕ್ಷೇತ್ರ ಇರ್ಬೋದು, ಅದು ಪರಿಸರ ಇರ್ಬೋದು, ಶಿಕ್ಷಣ ಇರ್ಬೋದು, ಈ ಥರ ಬೇರೆ ಬೇರೆ ರೀತಿಯಲ್ಲಿ ರೋಟರಿ ಸಂಸ್ಥೆ ಕೆಲಸ ಮಾಡ್ತಿದೆ. ನಾವು ಬೀದರ್ ಜಿಲ್ಲೆಯನ್ನು ತೆಗೆದುಕೊಂಡು ನೋಡಿದಾಗ ಬೀದರ್ನಲ್ಲಿ ನೀವೆಲ್ಲ ನೋಡ್ತೀರಿ, ಬಹಳ ಸುಂದರವಾದಂಥ ರೋಟರಿ ಕನ್ನಡ ಸರ್ಕಲ್ ಅನ್ನ ಇಲ್ಲಿ ಬೀದರ್ನಲ್ಲಿದೆ. ಸ್ವಲ್ಪ ಬ್ರೀಮ್ಸಲ್ ಹೋದರೆ ಎಲ್ರಿಗೂ ಒಂದು ಕುಡಿಯೋ ವ್ಯವಸ್ಥೆ ಆಗಬೇಕು ಅನ್ನೋ ದಿಶೆಯಿಂದ ಒಂದು ಉತ್ತಮವಾದಂಥ ಒಂದು ವಾಟರ್ ಫಿಲ್ಟರ್ನಲ್ಲಿ ಕೂಡಿಸಿದೆ. ಅನೇಕ ಸರ್ಕಾರಿ ಶಾಲೆಗಳನ್ನು ಮತ್ತು ಖಾಸಗಿ ಶಾಲೆಗಳನ್ನ ದತ್ತುಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಆ ಶಾಲೆಗೆ ಸುಣ್ಣ ಬಣ್ಣ ಆಗಿರ್ಬೋದು, ಆ ಮಕ್ಕಳಿಗೆ ಪುಸ್ತಕ ಕೊಡೋದಿರ್ಬೋದು, ಕಂಪ್ಯೂಟರ್ ಕೊಡೋದಿರ್ಬೋದು, ಇನ್ನು ಸ್ವಲ್ಪ ದೊಡ್ಡದಾಗಿ ನಮ್ಮ ಮೈಲೂರಿನಲ್ಲಿರುವಂಥ ಸರ್ಕಾರಿ ಶಾಲೆ ನೀವು ಯಾರಾದ್ರೂ ನೋಡಿರ್ಬೋದು, ಅಲ್ಲಿರುವಂಥ ಶೌಚಾಲಯಕ್ಕೆ ಇಡೀ ಟೈಲ್ಸ್ ಎಲ್ಲ ಹಾಕೋ ಮೂಲಕ ಒಂದು 2-3 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡೋದ್ರ ಮೂಲಕ, ಅಂದರೆ ಒಟ್ಟಾರೆಯಾಗಿ ರೋಟರಿ ಸಂಸ್ಥೆ ಬಹಳ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದಿಷ್ಟು ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಇಡೀ ನಾಡನ್ನ ಕಟ್ಟಬೇಕಾದ್ರೆ ಮತ್ತೊಂದು ಉತ್ತಮವಾದ ಸಮಾಜವನ್ನ ನಿರ್ಮಾಣ ಆಗ್ಲಿಕ್ಕೆ ಅದಕ್ಕೆಲ್ಲ ಕಾರಣೀಭೂತ ನಮ್ಮ ಶಿಕ್ಷಕರು. ಹೀಗಾಗಿ ಶಿಕ್ಷಕರನ್ನ ಪ್ರತಿ ವರ್ಷವೂ ಸಹ ಗೌರವಿಸುವಂಥ ಸಂಪ್ರದಾಯವನ್ನ ರೋಟರಿ ಸಂಸ್ಥೆ ಹಾಕೊಂಡು ಬಂದಿದೆ. ಅದಕ್ಕೆ ಇವತ್ತು ನಮಗೆಲ್ಲ ಗೊತ್ತಿದೆ, ಇವತ್ತು ಬೀದರ್ನಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ನೋಡ್ತಾ ಇದ್ದೀವಿ. ಈ ಹಿಂದೆ ಯಾವುದೇ ಶಾಲೆ ಕಾಲೇಜುಗಳಲ್ಲಿ ಬಹಳ ಕಡಿಮೆ ಇರೋ ಸಂದರ್ಭದಲ್ಲಿ, ಅದು BB ಭೂಮರೆಡ್ಡಿ ಇರ್ಬೋದು, ಕರ್ನಾಟಕ ಕಾಲೇಜ್ ಇರ್ಬೋದು, ಇವು ಒಂದು 2-3 ಸಂಸ್ಥೆಗಳೇ ಆವಾಗ ಆ ಸಮಯದಲ್ಲಿ ಅವು ಇಲ್ಲಿ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದು. ಅಂತ ಒಂದು ಸಂಸ್ಥೆಯ ಮತ್ತು ಚುಕ್ಕಾಣಿ ಹಿಡಿದು 1ನೇ ಅವಧಿಗೆಲ್ಲ 2ನೇ ಅವಧಿಗೆ ಅತಿ ಹೆಚ್ಚು ಮತಗಳನ್ನ ಪಡೆದ್ರ ಮೂಲಕ ನಮ್ಮ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಗೆ ಆಡಳಿತ ಮಂಡಳಿ ನಿರ್ದೇಶಕರಾಗಿ ಅವರಿಗೆ ಸಮಾರಂಭದಲ್ಲಿ ಭಾಗವಹಿಸಿದ್ರೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಯಾಕೆ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸ್ತೀನಿ, ಆ ಸಂಸ್ಥೆಗೆ ಬಹಳಷ್ಟು ಜನ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಆಡಳಿತ ಮಂಡಳಿ ಸದಸ್ಯರು ಆಗೋಗಿದ್ದಾರೆ. ಆದರೆ ಡಾಕ್ಟರ್ ರಜನೀಶ್ ಅವರು ಬಂದಾಗ ಬೀದರ್ನಲ್ಲಿ ಒಂದು ಹೊಸ ಸೈನಿಕ್ ಶಾಲೆಯನ್ನ ಇಲ್ಲಿ ಆರಂಭ ಮಾಡಿದ್ದು ಅದು ವಿಶೇಷವಾದಂಥ ಒಂದು ಕಾರ್ಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ರೋಟರಿ ಸಂಸ್ಥೆ ಪರವಾಗಿ ಅವರಿಗೆ ಒಂದು ಅಭಿನಂದನೆಯನ್ನ ಅವ್ರಿಗೆ ಸಲ್ಲಿಸ್ತಾ ಇದ್ದೀನಿ. ವ್ಯಕ್ತಿಗಳು ಬಹಳ ಕಮ್ಮಿನೇ ಅಂತ ಡೈನಾಮಿಕ್ ಹೀರೋಗಳಂತೆ ಕರಿತೀವಿ ನಾವು. ನಮ್ಮ ರೋಟರಿ ಸಂಸ್ಥೆ ಅಧ್ಯಕ್ಷರಾಗಿರುವಂಥ ಸೋಮಶೇಖರ್ ಪಾಟೀಲ್ ಇರ್ಬೋದು, ಅಷ್ಟೇ ಕ್ರಿಯಾಶೀಲ ವ್ಯಕ್ತಿತ್ವದ ಕಾರ್ಯದರ್ಶಿಗಳಾಗಿದ್ದ ಕೃಪಾ ಸಿಂಧು ಪಾಟೀಲ್. ನಾವು ಪ್ರತಿ ಸಲ ಸುಮ್ಮನೆ ರೋಟರಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.